ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಟೂರ್ನಮೆಂಟ್. ಇಂದಿನಿಂದ 8 ದಿನಗಳ ಕಾಲ ನಡೆಯುವ ಟೆನ್ನಿಸ್ ಕ್ರೀಡಾಕೂಟ. ಕ್ರೀಡಾಕೂಟದ ವೆಬ್ಸೈಟ್ಗೆ ಚಾಲನೆ ನೀಡಿದ ಸಚಿವ ಪರಮೇಶ್ವರ್. ಇಂದಿನಿಂದ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಟೆನ್ನಿಸ್ ಕ್ರೀಡಾಕೂಟ ಆರಂಭವಾಗಿದ್ದು, ಕ್ರೀಡಾಕೂಟದ ಅಧಿಕೃತ ವೆಬ್ಸೈಟ್ಗೆ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಚಾಲನೆಯನ್ನ ನೀಡಿದರು. ಇನ್ನು ಇದೇ ವೇಳೆ ಕ್ವಾಲಿಫೈ ಹಂತದ ಟೆನ್ನಿಸ್ ಪಂದ್ಯಗಳನ್ನು ವೀಕ್ಷಿಸಿದ ಅವರು ಕ್ರೀಡಾಂಗಣದ ಆಸನದ ವ್ಯವಸ್ಥೆಯನ್ನ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಇನ್ನು ಇಂದಿನಿಂದ ಆರಂಭವಾದ ಈ ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಟೂರ್ನಿಮೆಂಟ್ 8 ದಿನಗಳ ಕಾಲ ನಡೆಯಲಿದ್ದು, ಈಗಾಗಲೇ ವಿವಿಧ ದೇಶಗಳಿಂದ ಸುಮಾರು 70ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲು ತುಮಕೂರಿಗೆ ಆಗಮಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾ ಜಿ ಪರಮೇಶ್ವರ್, ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟವನ್ನು ತುಮಕೂರಿನಲ್ಲಿ ಆಯೋಜಿಸಲು ಅವಕಾಶ ದೊರೆತಿರುವುದು ಜಿಲ್ಲೆಯ ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ಆಯೋಜನೆ ಮಾಡೋದಕ್ಕೆ ನಾವು ITFನವ್ರಿಗೆ ಸಹಮತಿಯನ್ನು ಕೊಟ್ಟಾಗ ಸುನಿಲ್ ಅವರು ಹೇಳಿದಾಗೆ ನಾರ್ಮಲಿ 6 ತಿಂಗಳ ಮುಂಚೆ ಅವರು ಅನುಮತಿ ಕೊಡೋದಿಲ್ಲ. ಆದರೆ ನಮ್ಮ ರಿಕ್ವೆಸ್ಟಿಗೆ ಅವರು 2 ತಿಂಗಳಲ್ಲಿ ನಮಗೆ ಅನುಮತಿಯನ್ನು ಕೊಟ್ಟರು. ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ರಾಜ್ಯದ ಟೆನ್ನಿಸ್ ಅಸೋಸಿಯೇಷನ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗಾಗಿ ಇವತ್ತು ಈ ಒಂದು ಟೂರ್ನಮೆಂಟನ್ನು ಇಲ್ಲಿ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ ಸುಮಾರು 9 ದೇಶಗಳಿಂದ ಪ್ಲೇಯರ್ಸ್ ಬಂದಿದ್ದಾರೆ ಮತ್ತು ನಮ್ಮ ರಾಷ್ಟ್ರದ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಪ್ಲೇಯರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಸುಮಾರು 70 ಜನ ಪ್ಲೇಯರ್ಸು ಈಗಾಗಲೇ ಆಗಮಿಸಿದ್ದಾರೆ. ಈಗ ಟ್ರಯಲ್ಸ್ ಎಲ್ಲ ಶುರುವಾಗುತ್ತೆ. ಇವತ್ತು ಉದ್ಘಾಟನೆಯನ್ನು 5ನೇ ತಾರೀಕು ನಾವು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಅಲ್ಲಿಂದ ಆಚೆಗೆ ರೆಗ್ಯುಲರ್ ಚಾಂಪಿಯನ್ಶಿಪ್ ಪ್ರಾರಂಭ ಆಗ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಅನೇಕ ಕ್ರೀಡೆಗಳನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಮೊನ್ನೆ ತಾನೇ ಕಳೆದ ವಾರ ನ್ಯಾಷನಲ್ ಚಾಂಪಿಯನ್ಶಿಪ್ಪು ಅಂಡರ್-20 ಫಾರ್ ದಿ ವರ್ಲ್ಡ್ 20 ಅಂಡರ್-20 ಸೆಲೆಕ್ಷನ್, ಇಂಡಿಯನ್ ಟೀಮ್ ಸೆಲೆಕ್ಷನನ್ನು ಇಲ್ಲೇ ಮಾಡಿದರು. ಅದು ಮಾಡಿ ಅವರು ಅಮೆರಿಕಾದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒರೆಗಾನ್ ಸ್ಟೇಟ್ನಲ್ಲಿ ನಡೀತಕ್ಕಂಥ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಇಲ್ಲಿಂದ ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡಿದರು. ಆ ಮಟ್ಟಕ್ಕೆ ಇವತ್ತು ತುಮಕೂರು ಗುರುತಿಸ್ಕೊಳ್ತಾ ಇದೆ ಕ್ರೀಡೆಯಲ್ಲಿ ಅನ್ನೋದು ಬಹಳ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ತುಮಕೂರಿನಲ್ಲಿ ಕ್ರೀಡಾ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿದ್ದು, ಮುಂದಿನ ದಿನಗಳಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳು ನಡೆಯಲಿವೆ ಎಂದು ಪರಮೇಶ್ವರ್ ತಿಳಿಸಿದರು. ಇನ್ನು ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಕಟ್ಟೋದಕ್ಕೆ 42 ಎಕರೆ ಭೂಮಿಯನ್ನು ಕೊಟ್ಟಿದ್ದೀವಿ. ಅವರು ಸದ್ಯದಲ್ಲೇ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಅದು ಸ್ಟೇಡಿಯಂ ಕಂಪ್ಲೀಟ್ ಆದಮೇಲೆ ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಚಾಂಪಿಯನ್ಶಿಪ್ಗಳನ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಈ ಕ್ರೀಡೆಯಲ್ಲಿ, ಈ ಚಾಂಪಿಯನ್ಶಿಪ್ಪಲ್ಲಿ ಲಿಥುವೇನಿಯಾ, ಪೋಲೆಂಡ್, ಜಪಾನ್, ರಷ್ಯಾ, ಬೆಲರೂಸ್ ಮತ್ತು ಇಂಡಿಯಾ ಇಷ್ಟು ದೇಶಗಳಿಂದ ಪ್ಲೇಯರ್ಸ್ಗಳು ಬಂದಿದ್ದಾರೆ, ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಸಂತೋಷ. ಅಂದರೆ ನಮಗೆ ಲೋಕಲ್ ಟ್ಯಾಲೆಂಟ್ ಸರ್ಚ್ ಅಂತ ಹೇಳಿ ನಮ್ಮ ಅಸೋಸಿಯೇಷನ್ ಅವರು ಮಾಡ್ತಾ ಇರ್ತಾರೆ.
ಅದರಲ್ಲಿ ನಮ್ಮೂರಿನ ತುಮಕೂರಿನ ಗುಬ್ಬಿ ಊರಿನ ಒಂದು ಸೋಹಾ ಸಾದಿಕ್ ಅಂತೇಳಿ ಒಬ್ಬ ಹೆಣ್ಮಗಳು, ಶಿ ಈಸ್ ಪ್ಲೇಯಿಂಗ್ ಹಿಯರ್. ಇವತ್ತು ಅವರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ಭಾಳ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ನಮಗೆ ಲೋಕಲ್ ಆಗಿ ನಾವು ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕು, ಅದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಸಂಜೆ ಹೊತ್ತು ಬಂದು ನೋಡಿದ್ರೆ ಸುನಿಲ್ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವರು ಅಧ್ಯಕ್ಷರು ಹೇಳ್ತಾರೆ ಸುಮಾರು 100 ಜನ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ಪ್ರತಿ ದಿವಸ. ಅದು ಕೂಡ ಫ್ಲಡ್ ಲೈಟ್ ಕೂಡ ಮಾಡಿಸಿದ್ದಾರೆ ನಮ್ಮ DC ಅವರು. ಭಾಳ ಚೆನ್ನಾಗಿ ಅವರಿಗೆಲ್ಲ ಅದರಲ್ಲಿ ಗೊತ್ತಿಲ್ಲ, ನಮ್ಗೆ ಯಾರಾದರೂ ಒಬ್ಬರು ಇಬ್ಬರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಿಗೆ ಬರೋದಕ್ಕೆ ಕೂಡ ಸಾಧ್ಯ ಆಗ್ತದೆ. ಅದು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ಚಾಂಪಿಯನ್ಶಿಪ್ಪನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಅದಕ್ಕೆ ಇನ್ನು ತುಮಕೂರಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಬೇಕೆಂದು ಮನವಿಯನ್ನ ಮಾಡಿದ ಸಚಿವರು ಮಕ್ಕಳನ್ನ ಕ್ರೀಡೆಯ ಕಡೆಗೆ ಪ್ರೋತ್ಸಾಹಿಸುವಂತೆ ಪೋಷಕರಿಗೆ ಕರೆ ನೀಡಿದರು. ಟೂರ್ನಿಮೆಂಟ್ನಲ್ಲಿ ವಿಜೇತರಿಗೆ ಒಟ್ಟು $30,000 ಅಮೆರಿಕನ್ ಬಹುಮಾನ ನೀಡಲಾಗ್ತಾ ಇದ್ದು, ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 28 ಲಕ್ಷ ರೂಪಾಯಿ ಆಗತ್ತೆ. ಈ ಬಹುಮಾನವನ್ನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ವತಿಯಿಂದ ವಿತರಿಸಲಾಗುತ್ತೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.